ಮೇಲೆ ಶುಲ್ಕ ಹಾಕೋದಕ್ಕೆ ಏನು ಹೊರಟಿರೋದು ಅಥವಾ ಅಂಥದ್ದೊಂದು ಚರ್ಚೆ ಈಗ ಇರೋದು. ಹಾಗಾದ್ರೆ ಅದು ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ ಬನ್ನಿ. ನೋಡಿ, 600 ಚದರಡಿ ಕಟ್ಟಡ ತಿಂಗಳಿಗೆ 10 ರೂಪಾಯಿ. ಕಟ್ಟಡದ ವಿಸ್ತೀರ್ಣದ ಮೇಲೆ ಶುಲ್ಕವನ್ನ ಹಾಕುವಂತ ಈ ಪ್ರಯತ್ನ, ಇದಕ್ಕೆ ಭಾರಿ ವಿರೋಧವೂ ಕೂಡ ಇದೆ. ಹೆಂಗಿದೆ ಅನ್ನೋದು ನೋಡಿ. 600 ಚದರಡಿ ಕಟ್ಟಡ ನಿಮ್ಮದಾಗಿದ್ದಿದ್ರೆ ತಿಂಗಳಿಗೆ 10 ರೂಪಾಯಿ ತೆರಿಗೆಯನ್ನ ನೀವು ಕಟ್ಟಬೇಕಾಗತ್ತೆ. ಕಟ್ಟಡದ ವಿಸ್ತೀರ್ಣದ ಮೇಲೆ ಶುಲ್ಕ ಎಷ್ಟಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. 600 ಇಂದ 1000 ಚದರಡಿ ಕಟ್ಟಡ ನಿಮ್ಮದಾಗಿದ್ದಿದ್ರೆ ತಿಂಗಳಿಗೆ ನೀವು 50 ರೂಪಾಯಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇದು ಸಿಲಿಕಾನ್ ಸಿಟಿ ಕಸದ ಮೇಲೆ ಹಾಕುತ್ತಿರುವಂತಹ ತೆರಿಗೆ. ಇದು ಕಾಂಗ್ರೆಸ್ ಸರ್ಕಾರ ಕಸದ ಮೇಲೂ ಕೂಡ ಕಾಸು ಮಾಡೋದಕ್ಕೆ ಹೊರಟಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ ನೋಡಿ. ಎಷ್ಟು ಕಾಸು ಅನ್ನೋದು 1000ದಿಂದ 2000 ಚದರಡಿ ಆದ್ರೆ ತಿಂಗಳಿಗೆ 100 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಇಷ್ಟು ದೊಡ್ಡ ಕಟ್ಟಡ ಅಂತ ಹೇಳಿ ಆದ್ರೆ ಇಷ್ಟು ಕಸ ಅದರಲ್ಲಿ ಉತ್ಪತ್ತಿ ಆಗುತ್ತೆ, ಇಷ್ಟು ತೆರಿಗೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. 2000ದಿಂದ 3000 ಚದರಡಿಯ ಕಟ್ಟಡ ಆಗಿದ್ದಿದ್ರೆ ತಿಂಗಳಿಗೆ 150 ರೂಪಾಯಿಯನ್ನ ನೀವು BBMPಗೆ ಕಟ್ಟಬೇಕಾಗತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನಲ್ಲಿರುವಂಥ ಕಟ್ಟಡದ ಆಧಾರದ ಮೇಲೆ ಈ ಕಟ್ಟಡದಿಂದ ಇಷ್ಟಿಷ್ಟು ಕಸ, ಅದಕ್ಕಿಷ್ಟು ಟ್ಯಾಕ್ಸು ಅನ್ನೋದನ್ನ ಫಿಕ್ಸ್ ಮಾಡೋದಕ್ಕೆ ಹೊರಟಿದೆ. ಇನ್ನು ನೋಡಿ, 3000ದಿಂದ 4000 ಚದರಡಿಯ ಕಟ್ಟಡ ಆಗಿದ್ದಿದ್ರೆ ತಿಂಗಳಿಗೆ 200 ರೂಪಾಯಿ, ತಿಂಗಳಿಗೆ 200 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಅಥವಾ BBMPಗೆ ನೀವು ಕಟ್ಟಬೇಕು. 4000 ಚದರಡಿ ಮೇಲ್ಪಟ್ಟ ಕಟ್ಟಡ ಆದ್ರೆ ತಿಂಗಳಿಗೆ 400 ರೂಪಾಯಿ ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕು. ಅಂದ್ರೆ ದೊಡ್ಡ ಕಟ್ಟಡ ಆದ್ರೆ ಅಲ್ಲಿ ಅತಿ ಹೆಚ್ಚು ಕಸ ಉತ್ಪತ್ತಿ ಆಗುತ್ತೆ, ಅದನ್ನ ವಿಲೇವಾರಿ ಮಾಡೋದು ಸರ್ಕಾರದ ಕರ್ತವ್ಯ. ಹಾಗಾಗಿ ದೊಡ್ಡ ಕಟ್ಟಡ ಅಥವಾ ಕಟ್ಟಡದ ವಿಸ್ತೀರ್ಣದ ಮೇಲೆ ಶುಲ್ಕವನ್ನ ವಿಧಿಸುವಂತ ಒಂದು ಪ್ರಯತ್ನ ಇದು. ಈ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ, ಕಸದ ಮೇಲೆ ಕಾಸು ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನ್ನೋದನ್ನ BJP ಹೇಳ್ತಾ ಇದೆ. ಸದ್ಯಕ್ಕೆ ಇದೊಂದು ದೊಡ್ಡ ಮಾಫಿಯಾ ಅನ್ನೋ ರೀತಿಯಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳೆಲ್ಲ ಇದಾವೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ದೀಪ್ತಿ ತೊಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಟ್ಯಾಕ್ಸ್ ಹಾಕುವಂತ ಈ ತೀರ್ಮಾನ, ಇಂಥದ್ದೊಂದು ವಿಚಾರ ಸದ್ಯ ಈಗ ಎಷ್ಟು ಪ್ರಸ್ತುತ ಇದೆ, ಸದ್ಯಕ್ಕೆ ಇದು ಎಷ್ಟು ವಿರೋಧವೂ ಕೂಡ ಇದೆ, ಸದ್ಯ ಇದು ಮುಂದೆ ಏನಾಗ್ಬೋದು ಅಂತ ಜನಸಾಮಾನ್ಯರಿಗೆ ಇದು ಎಷ್ಟು ತೊಂದರೆ ಆಗುತ್ತೆ ದೀಪ್ತಿ? ರಂಜಿತ್, ಅಂದರೆ ಪ್ರಮುಖವಾಗಿ ಇವರು ಕಸ ವಿಲೇವಾರಿನೇ ನೆಟ್ಟಿಗೆ ಮಾಡ್ತಾ ಇಲ್ಲ, ಕಸ ಕಲೆಕ್ಷನ್ ಕೂಡ ನೆಟ್ಟಿಗೆ ಮಾಡ್ತಾ ಇಲ್ಲ. ಈಗ ಕಸದ ಮೇಲೆ ತೆರಿಗೆಯನ್ನು ಹಾಕ್ತೀವಿ ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಕೂಡ ಈಗ ಪ್ರಶ್ನೆಗಳು ಹೇಳ್ತಾ ಇದೆ. ಅಂದರೆ ಇವರು ಚದರದ ವಿಸ್ತೀರ್ಣದ ಮೇಲೆ ಒಂದಿಷ್ಟು ಮನೆಗಳಿಗೆ ಇಂತಿಷ್ಟು, ಬಿಲ್ಡಿಂಗ್ಗಳಿಗೆ ಇಂತಿಷ್ಟು, ಕಾಂಪ್ಲೆಕ್ಸ್ಗಳಿಗೆ ಇಂತಿಷ್ಟು ಅನ್ನೋ ಮೂಲಕ ತೆರಿಗೆಯನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಯಾಕೆ ಕಟ್ಟಬೇಕು, ಎಷ್ಟು ಕಟ್ಟಬೇಕು? ದಿನ ಬೆಳಗ್ಗೆ ಆದರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಹೊಸ ಕಾನೂನನ್ನ ತರುವುದು ಕೂಡ ತುಂಬಾನೇ ತಪ್ಪಾಗುತ್ತೆ. ಮೊದಲಿಗೆ BBMPಯವರು ಕಸ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಲಿ, ವೈಜ್ಞಾನಿಕ ರೀತಿಯಲ್ಲಿ ಮಾಡಲಿ. ಅದನ್ನ ಬಿಟ್ಟು ಜನಸಾಮಾನ್ಯರ ಮೇಲೆ ಈ ರೀತಿಯ ತೆರಿಗೆಯ ಹೊರೆಯನ್ನ ಹಾಕುವಂಥದ್ದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಂತೂ ಕಟ್ಟೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಒಂದಿಷ್ಟು ಆಕ್ರೋಶದ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಕಳೆದ 2 ದಿನಗಳಿಂದನೂ ಕೂಡ ನಗರ ಗಬ್ಬೆದ್ದು ಹೋಗಿದೆ. ಅಂದ್ರೆ ಮಿಟ್ಕನಹಳ್ಳಿ ಹಾಗೆ ಕಣ್ಣೂರು ಸಮೀಪದ ಕಸ ತ್ಯಾಜ್ಯ ಘಟಕ ಏನಿದೆ, ಅಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡುವ ಮೂಲಕ ಕಸವನ್ನು ತರಬೇಡಿ ಅಂತ ಹೇಳಿರೋ ಕಾರಣಕ್ಕೆ 600ಕ್ಕೂ ಹೆಚ್ಚು ಕಸದ ಲಾರಿಗಳು ಇವತ್ತು ರಸ್ತೆಯಲ್ಲೇ ನಿಂತಿರುವಂಥದ್ದು. ಹೀಗಾಗಿ ಗಲ್ಲಿಯಲ್ಲೂ ಕೂಡ ಇಂತಹ ಕಸದ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಪ್ರತಿ ಬಾರಿ BBMP ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಸದ ನಿರ್ವಹಣೆಗೆ ಅಂತ ಹೇಳಿ ಬಜೆಟ್ ಅನ್ನ ಕೊಡುತ್ತೆ ಸರ್ಕಾರ, BBMPಗೆ ಕೊಡುತ್ತೆ. BBMP ಬಜೆಟ್ನಲ್ಲೂ ಕೂಡ ಕಸಕ್ಕೆ ಅಂತ, ಕಸದ ನಿರ್ವಹಣೆಗೆ ಅಂತ ಹೇಳಿ ಸಾವಿರಾರು ಕೋಟಿಯ ಬಜೆಟ್ ಇರುತ್ತೆ. ಇಂತಹ ಹೊತ್ತಿನಲ್ಲಿ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಬೇಕು, ತನ್ನ ಬಜೆಟ್ನಲ್ಲೇ ಮಾಡಬೇಕಾಗಿರುವಂತಹ BBMP ತನ್ನ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕುವಂಥದ್ದು ತಪ್ಪು ಅನ್ನೋ ಒಂದು ವಿಚಾರ, ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ರಂಜಿತ್, ಓಕೆ ದೀಪ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು. ಬೆಂಗಳೂರದ ವಿಸ್ತೀರ್ಣದ ಮೇಲೆ ಶುಲ್ಕ ಹಾಕೋದಕ್ಕೆ ಏನು ಹೊರಟಿರೋದು ಅಥವಾ ಅಂಥದ್ದೊಂದು ಚರ್ಚೆ ಈಗ ಇರೋದು. ಹಾಗಾದ್ರೆ ಅದು ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ ಬನ್ನಿ. ನೋಡಿ, 600 ಚದರಡಿ ಕಟ್ಟಡ ತಿಂಗಳಿಗೆ 10 ರೂಪಾಯಿ. ಕಟ್ಟಡದ ವಿಸ್ತೀರ್ಣದ ಮೇಲೆ ಶುಲ್ಕವನ್ನ ಹಾಕುವಂತ ಈ ಪ್ರಯತ್ನ, ಇದಕ್ಕೆ ಭಾರಿ ವಿರೋಧವೂ ಕೂಡ ಇದೆ. ಹೆಂಗಿದೆ ಅನ್ನೋದು ನೋಡಿ. 600 ಚದರಡಿ ಕಟ್ಟಡ ನಿಮ್ಮದಾಗಿದ್ದಿದ್ರೆ ತಿಂಗಳಿಗೆ 10 ರೂಪಾಯಿ ತೆರಿಗೆಯನ್ನ ನೀವು ಕಟ್ಟಬೇಕಾಗತ್ತೆ. ಕಟ್ಟಡದ ವಿಸ್ತೀರ್ಣದ ಮೇಲೆ ಶುಲ್ಕ ಎಷ್ಟಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ.
600ರಿಂದ 1,000 ಚದರಡಿ ಕಟ್ಟಡ ನಿಮ್ಮದಾಗಿದ್ದಿದ್ರೆ ತಿಂಗಳಿಗೆ ನೀವು 50 ರೂಪಾಯಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇದು ಸಿಲಿಕಾನ್ ಸಿಟಿ ಕಸದ ಮೇಲೆ ಹಾಕುತ್ತಿರುವಂತಹ ತೆರಿಗೆ. ಇದು ಕಾಂಗ್ರೆಸ್ ಸರ್ಕಾರ ಕಸದ ಮೇಲೂ ಕೂಡ ಕಾಸು ಮಾಡೋದಕ್ಕೆ ಹೊರಟಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ ನೋಡಿ, ಎಷ್ಟು ಕಾಸು ಅನ್ನೋದು 1,000ದಿಂದ 2,000 ಚದರಡಿ ಆದರೆ ತಿಂಗಳಿಗೆ 100 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಇಷ್ಟು ದೊಡ್ಡ ಕಟ್ಟಡ ಅಂತ ಹೇಳಿ ಆದರೆ ಇಷ್ಟು ಕಸ ಅದರಲ್ಲಿ ಉತ್ಪತ್ತಿ ಆಗುತ್ತೆ, ಇಷ್ಟು ತೆರಿಗೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. 2,000ದಿಂದ 3,000 ಚದರಡಿಯ ಕಟ್ಟಡ ಆಗಿದ್ದಿದ್ರೆ ತಿಂಗಳಿಗೆ 150 ರೂಪಾಯಿಯನ್ನ ನೀವು BBMPಗೆ ಕಟ್ಟಬೇಕಾಗತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನಲ್ಲಿರುವಂಥ ಕಟ್ಟಡದ ಆಧಾರದ ಮೇಲೆ ಈ ಕಟ್ಟಡದಿಂದ ಇಷ್ಟಿಷ್ಟು ಕಸ, ಅದಕ್ಕಿಷ್ಟು ಟ್ಯಾಕ್ಸು ಅನ್ನೋದನ್ನ ಫಿಕ್ಸ್ ಮಾಡೋದಕ್ಕೆ ಹೊರಟಿದೆ. ಇನ್ನು ನೋಡಿ, 3,000ದಿಂದ 4,000 ಚದರಡಿಯ ಕಟ್ಟಡ ಆಗಿದ್ದಿದ್ರೆ ತಿಂಗಳಿಗೆ 200 ರೂಪಾಯಿ, ತಿಂಗಳಿಗೆ 200 ರೂಪಾಯಿ ನೀವು ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಅಥವಾ BBMPಗೆ ನೀವು ಕಟ್ಟಬೇಕು. 4,000 ಚದರಡಿ ಮೇಲ್ಪಟ್ಟ ಕಟ್ಟಡ ಆದರೆ ತಿಂಗಳಿಗೆ 400 ರೂಪಾಯಿ ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕು. ಅಂದ್ರೆ ದೊಡ್ಡ ಕಟ್ಟಡ ಆದರೆ ಅಲ್ಲಿ ಅತಿ ಹೆಚ್ಚು ಕಸ ಉತ್ಪತ್ತಿ ಆಗುತ್ತೆ, ಅದನ್ನ ವಿಲೇವಾರಿ ಮಾಡೋದು ಸರ್ಕಾರದ ಕರ್ತವ್ಯ. ಹಾಗಾಗಿ ದೊಡ್ಡ ಕಟ್ಟಡ ಅಥವಾ ಕಟ್ಟಡದ ವಿಸ್ತೀರ್ಣದ ಮೇಲೆ ಶುಲ್ಕವನ್ನು ವಿಧಿಸುವಂತ ಒಂದು ಪ್ರಯತ್ನ ಇದು. ಈ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ, ಕಸದ ಮೇಲೆ ಕಾಸು ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನ್ನೋದನ್ನ BJP ಹೇಳ್ತಾ ಇದೆ. ಸದ್ಯಕ್ಕೆ ಇದೊಂದು ದೊಡ್ಡ ಮಾಫಿಯಾ ಅನ್ನೋ ರೀತಿಯಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳೆಲ್ಲ ಇದಾವೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ದೀಪ್ತಿ ತೊಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಟ್ಯಾಕ್ಸ್ ಹಾಕುವಂತ ಈ ತೀರ್ಮಾನ, ಇಂಥದ್ದೊಂದು ವಿಚಾರ ಸದ್ಯ ಈಗ ಎಷ್ಟು ಪ್ರಸ್ತುತ ಇದೆ, ಸದ್ಯಕ್ಕೆ ಇದು ಎಷ್ಟು ವಿರೋಧವೂ ಕೂಡ ಇದೆ, ಸದ್ಯ ಇದು ಮುಂದೆ ಏನಾಗ್ಬೋದು ಅಂತ ಜನಸಾಮಾನ್ಯರಿಗೆ ಇದು ಎಷ್ಟು ತೊಂದರೆ ಆಗುತ್ತೆ ದೀಪ್ತಿ? ರಂಜಿತ್, ಅಂದ್ರೆ ಪ್ರಮುಖವಾಗಿ ಇವರು ಕಸ ವಿಲೇವಾರಿನೇ ನೆಟ್ಟಿಗೆ ಮಾಡ್ತಾ ಇಲ್ಲ, ಕಸ ಕಲೆಕ್ಷನ್ ಕೂಡ ನೆಟ್ಟಿಗೆ ಮಾಡ್ತಾ ಇಲ್ಲ. ಈಗ ಕಸದ ಮೇಲೆ ತೆರಿಗೆಯನ್ನು ಹಾಕ್ತೀವಿ ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಕೂಡ ಈಗ ಪ್ರಶ್ನೆಗಳು ಹೇಳ್ತಾ ಇದೆ. ಅಂದರೆ ಇವರು ಚದರದ ವಿಸ್ತೀರ್ಣದ ಮೇಲೆ ಒಂದಿಷ್ಟು ಮನೆಗಳಿಗೆ ಇಂತಿಷ್ಟು, ಬಿಲ್ಡಿಂಗ್ಗಳಿಗೆ ಇಂತಿಷ್ಟು, ಕಾಂಪ್ಲೆಕ್ಸ್ಗಳಿಗೆ ಇಂತಿಷ್ಟು ಅನ್ನೋ ಮೂಲಕ ತೆರಿಗೆಯನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಯಾಕೆ ಕಟ್ಟಬೇಕು, ಎಷ್ಟು ಕಟ್ಟಬೇಕು? ದಿನ ಬೆಳಗ್ಗೆ ಆದರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಹೊಸ ಕಾನೂನನ್ನ ತರುವುದು ಕೂಡ ತುಂಬಾನೇ ತಪ್ಪಾಗುತ್ತೆ. ಮೊದಲಿಗೆ BBMPಯವರು ಕಸ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಲಿ, ವೈಜ್ಞಾನಿಕ ರೀತಿಯಲ್ಲಿ ಮಾಡಲಿ. ಅದನ್ನ ಬಿಟ್ಟು ಜನಸಾಮಾನ್ಯರ ಮೇಲೆ ಈ ರೀತಿಯ ತೆರಿಗೆಯ ಹೊರೆಯನ್ನ ಹಾಕುವಂಥದ್ದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಂತೂ ಕಟ್ಟೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಒಂದಿಷ್ಟು ಆಕ್ರೋಶದ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಕಳೆದ 2 ದಿನಗಳಿಂದನೂ ಕೂಡ ನಗರ ಗಬ್ಬೆದ್ದು ಹೋಗಿದೆ. ಅಂದ್ರೆ ಮಿಟ್ಕನಹಳ್ಳಿ ಹಾಗೆ ಕಣ್ಣೂರು ಸಮೀಪದ ಕಸ ತ್ಯಾಜ್ಯ ಘಟಕ ಏನಿದೆ, ಅಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡುವ ಮೂಲಕ ಕಸವನ್ನು ತರಬೇಡಿ ಅಂತ ಹೇಳಿರೋ ಕಾರಣಕ್ಕೆ 600ಕ್ಕೂ ಹೆಚ್ಚು ಕಸದ ಲಾರಿಗಳು ಇವತ್ತು ರಸ್ತೆಯಲ್ಲೇ ನಿಂತಿರುವಂಥದ್ದು. ಹೀಗಾಗಿ ಗಲ್ಲಿಯಲ್ಲೂ ಕೂಡ ಇಂತಹ ಕಸದ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಪ್ರತಿ ಬಾರಿ BBMP ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಸದ ನಿರ್ವಹಣೆಗೆ ಅಂತ ಹೇಳಿ ಬಜೆಟ್ ಅನ್ನ ಕೊಡುತ್ತೆ ಸರ್ಕಾರ, BBMPಗೆ ಕೊಡುತ್ತೆ. BBMP ಬಜೆಟ್ನಲ್ಲೂ ಕೂಡ ಕಸಕ್ಕೆ ಅಂತ, ಕಸದ ನಿರ್ವಹಣೆಗೆ ಅಂತ ಹೇಳಿ ಸಾವಿರಾರು ಕೋಟಿಯ ಬಜೆಟ್ ಇರುತ್ತೆ. ಇಂತಹ ಹೊತ್ತಿನಲ್ಲಿ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಬೇಕು, ತನ್ನ ಬಜೆಟ್ನಲ್ಲೇ ಮಾಡಬೇಕಾಗಿರುವಂತಹ BBMP ತನ್ನ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕುವಂಥದ್ದು ತಪ್ಪು ಅನ್ನೋ ಒಂದು ವಿಚಾರ, ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ರಂಜಿತ್. ಓಕೆ ದೀಪ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು.